ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಕೊಡ್ತೀನಿ. ಮೊದಲನೇದಾಗಿ ಗ್ರಾಮೀಣ ಭಾಗದ ತನ್ನದೇ ಅಂತ ಒಂದು ಇತಿಹಾಸ ಹಿನ್ನೆಲೆ ಅಂತ ಕಲಿಯುತ್ತಾ ಇರುತ್ತೆ. ಅದೇ ರೀತಿಯಲ್ಲಿ ತಮ್ಮ ಪರಿಚಯ ಹಾಗೂ ತಮ್ಮ ಫಿರೋಜಾಬಾದ್ ವಿಶೇಷತೆ ಬಗ್ಗೆ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಡಿ. ವೀಕ್ಷಕರೇ, ಚಳವಳಿ ಚಿಂತನೆಯ ಪತ್ರಕರ್ತರು, ನಾನು ಫಿರೋಜಾಬಾದ್ ಗ್ರಾಮ ಪಂಚಾಯತಿ ಅಧ್ಯಕ್ಷ ರಾಜು ಹಾಲು. ಇವತ್ತಿನ 2 ವರ್ಷ ನಾನು ಆಡಳಿತ ಪಂಚಾಯತಿಯಲ್ಲಿ 5 ಹಳ್ಳಿ ಬರ್ತಕ್ಕಂಥ ಹಸನಾಪುರ, ಫಿರೋಜಾಬಾದು, ನಡಿನಹಳ್ಳಿ, ಸುನ್ನತಹಳ್ಳಿ, ನನ್ನ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 5 ಹಳ್ಳಿ ಕೆಲವೊಂದು ಅಭಿವೃದ್ಧಿಗಳು ಏನಪ್ಪ ಅಂತಂದ್ರೆ ಜನರ ಬೇಡಿಕೆ ಪ್ರಕಾರ ಫಸ್ಟ್ ಆಫ್ ಆಲ್ ಲೈಟ್, ಸೆಕೆಂಡು ನೀರು, ಮತ್ತೇನಪ್ಪ ಅಂತಂದ್ರೆ ಚರಂಡಿ, CC ರೋಡು, ಆಮೇಲೆ ಕೆಲವೊಂದು ಕಚ್ಚಾ ಹೊರಕುಳಿದಂತೂ ಮೂರು ಮಾಡೋದು, ಅದು ಮಾಡಿ ಜನರ ಬೇಡಿಕೆ. ಇದು ಒಂದೇ ಕೆಲಸ. ಅವರೇನು ನಮಗೆ ಅನ್ಕರೆ ಜನರು ಬಂದು ಊಟಕ್ಕೆ ಆರಿಸ್ತಂತ ಕೇಳಿಸಿದ್ರೆ ನಮ್ಮ ಮನೆಗೆ ಒಂಚೂರು ಚೀಲ ಜೋಳ ಕಮ್ಮಿದೆ, ಅಕ್ಕಿ ಕಮ್ಮಿದೆ ಅಂತ ಜನರೇನು ಕೇಳಲ್ಲ. ಜನರು ಏನು ಕೇಳ್ತಾರೆ ಅಂದ್ರೆ ನಮಗೆ ಓಟ್ ಹಾಕಿ ಆರಿಸ್ತಂದು ಒಂದು ಅಧ್ಯಕ್ಷತೆ ಸ್ಥಾನದಲ್ಲಿ ನಾವು ಕೂತಾಗ ಯಾವುದೇ ಬ್ಲಾಕ್ ಇದು ವಾರ್ಡ್ ನಂದು ಇದು ನಿಂದು ಅಂತೇಳಿ ನಾವು ವಿಚಾರಣೆ ಮಾಡಿಲ್ಲ. ಬಟ್ ನಮ್ಮ ವಿಚಾರ ಏನಪ್ಪ ಅಂತಂದ್ರೆ ನಮ್ಮೂರು ಪಂಚಾಯತಿಯಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೆ ಸರಿಸಮಾನವಾಗಿ ಎಲ್ಲ ವಾರ್ಡಲ್ಲಿ ನಮ್ಮ ಸದಸ್ಯರನ್ನು ನಾವು ಕರೆದು ಮೀಟಿಂಗ್ ತೊಗೊಂಡು ಅವರವರ ಬ್ಲಾಕಲ್ಲಿ ಏನೇನು ಕೆಲಸಗಳು ಸಮಸ್ಯೆಗಳಿದೆ ಆ ಒಂದು ಕೆಲಸಕ್ಕಾಗಿ ನಾವು ಪರಿಹಾರ ಮಾಡ್ಕೊತಾ ಬರ್ತಾ ಇದ್ದೀವಿ. ಸರ್, ಈಗ ನಿಮ್ಮ ಫಿರೋಜಾಬಾದ್ ಹಿನ್ನೆಲೆ ವಿಚಾರದಲ್ಲಿ ಬಂದರೆ ಧಾರ್ಮಿಕತೆಯಲ್ಲಿ ಹೇಗಿದೆ? ಫಿರೋಜಾಬಾದ್ ಯಾವ ರೀತಿ ಆದ್ಯತೆ ಇದೆ? ಭಾವೈಕ್ಯತೆನಾ ಅಥವಾ ಏನು ಒಂದೊಂದು ಜಾತಿ ಧರ್ಮದಲ್ಲಿ ವಿಂಗಡಣೆ ಆಗುತ್ತಾ? ಯಾವ ರೀತಿ ನಿಮ್ಮ ಫಿರೋಜಾಬಾದ್ ಧಾರ್ಮಿಕ ಆಧ್ಯಾತ್ಮಿಕ ವಿಚಾರದಲ್ಲಿ? ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಚಾರದಲ್ಲಿ ಹೇಳ್ಬೇಕಾದ್ರೆ, ಧಾರ್ಮಿಕ ಅಂತಂದರೆ ಕೆಲವೊಂದು ಈಗ ನಮ್ಮಲ್ಲಿ ಎಲ್ಲ ಕಾಸ್ಟ್ದವ್ರು ನಾವು ಸದಸ್ಯರಿದ್ದೀವಿ, ಅಧ್ಯಕ್ಷರಿದ್ದೀವಿ, SC ಇದ್ದೀವಿ, ಜನರಲ್ ಇದ್ದೀವಿ, ಬ್ಯಾಕಾರ್ಡ್ ಇದ್ದೀವಿ. ಅಂದ್ರೆ ನಾವು ಅವ್ರವ್ರ ಮನೆಯಲ್ಲಿ ಅವ್ರವ್ರ ಮನಸ್ಸಲ್ಲೇ ಅವ್ರವ್ರು ಇರ್ಬೋದು. ಇಲ್ಲಿ ಪಂಚಾಯತಿಯಲ್ಲಿ ಬಂದಮೇಲೆ ಎಲ್ಲರೂ ಒಂದೇ ತಾಯಿ ನಾಡಿನ ನಾವು ಮಕ್ಕಳಾಗಿ ಪಂಚಾಯತಿ ಒಂದು ಅಭಿವೃದ್ಧಿ ಮಾಡ್ಲಿಕ್ಕೆ ಇವರು ಈ ಮಂದಿ, ಇವರು ಜಾತಿ, ಇದು ಇವರು ಲಿಂಗಾಯತರು, ಇವರು SC ಇವರು ಈ ಜಾತಿ ಅಂತೇಳಿ ಯಾವುದು ಆ ಭಾವನೆಯೇ ಯಾರ ಹತ್ರನೂ ಇಲ್ಲ. ಎಲ್ಲರೂ ಒಂದು ನಮ್ಮ ಅಣ್ಣ ತಮ್ಮದರಾಗಿ ನಡ್ಕೊಂಡು ನಾವು ಈ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂದಮೇಲೆ ನಮ್ಮ ಪಂಚಾಯತಿ ಕರೆಕ್ಟಾಗಿ ನಡ್ಕೊಂಡು ಹೋಗ್ತೀವಿ ಸರ್. ಖಂಡಿತ. ಬಟ್ ಎಲೆಕ್ಷನ್ ಟೈಮ್ ಬಂದಾಗ ಎಲ್ಲರೂ ಡಿವೈಡ್, ಅದೊಂದು ಸ್ಪರ್ಧೆ ನಡೀತೆ ನೋಡಿ. ಶಾಲಿ ಕಲೆಯಾಗಿ ನಾವೇನಪ್ಪ ಅಂತಂದ್ರೆ ಕಬಡ್ಡಿ ಆಟ ಆಡಾಗ ಎಲ್ಲ ಮಕ್ಕಳು ನಾವು ಒಂದೇ ಗೂಡಿನಲ್ಲಿ ಓದಿ ಮತ್ತು ಅಲ್ಲಿ ಚೇಂಜ್ ಆಗಿ ನಾವು ಹೆಂಗೆ ಸ್ಪರ್ಧೆ ಆಟ ಆಡ್ತೀವಿ, ಆ ಒಂದು ಇದ್ರಾಗ ನಾವು ಎಲೆಕ್ಷನ್ ಎಲ್ಲರೂ ಯಾರು ಹೇಳ್ತಾರೆ, ಯಾರು ಬೀಳ್ತಾರೆ, ಯಾರು ಬರ್ತಾರೆ, ಹೋಗ್ತಾರೆ ಗೊತ್ತಿಲ್ಲ. ಬಟ್ ಈ ನಮ್ಮ ಪಂಚಾಯತಿಲಿ ಹಬ್ಬದಲ್ಲಿ ನಾವು ಬಂದು ಕೂತಾಗ ಈ ಒಂದು ಸ್ಥಾನ ಅಂದ್ರೆ ದೊಡ್ಡ ಸ್ಥಾನ ಇದೆ. ಈ ಸ್ಥಾನದಾಗ ಕೂತ ಮೇಲೆ ಎಲ್ಲ ಸದಸ್ಯರು ನಮ್ಮವರೇ. ಆ ಒಂದು ಆಡಳಿತದಲ್ಲಿ ನಾನು ಆ ಕೆಲಸ ಮಾಡ್ಕೊತ ಬಂದಿನ ಹೊರತು ಯಾವ ಸದಸ್ಯರಿಗೂ ನಾ ಯಾರಿಗೂ ಇದು ಮಾಡಿಲ್ಲ. ಅವ್ರಿಗೆ ಫಸ್ಟ್ ಆಫ್ ಆಲ್ ಹೇಳೋದಂದ್ರೆ ನಿಮ್ಮ ಏರಿಯಾದಲ್ಲಿ ನೀವು ಕೆಲಸ ಮಾಡ್ಕೊಂಡು ಹೋಗಿ. ಇವತ್ತು ಅಧ್ಯಕ್ಷರಿಗೆ ಬಂದಲ್ಲಿ ನೇರವಾಗಿ ಇದು ಮಾಡಿ ಅಂತ ಹೇಳೋಕ್ಕಾಗಲ್ಲ. ನನ್ನ ಆದೇಶ ಏನಪ್ಪ ಅಂದ್ರೆ ನಾನು ಮೀಟಿಂಗ್ದಲ್ಲಿ ನಿಮಗೇನು 50 ಫೈನಾನ್ಸ್ ಅಮೌಂಟ್ ಏನು ಬರ್ತಾ ಇದೆಯಲ್ಲ, ಬಟ್ ಆ ಅಮೌಂಟ್ ಬಂದಾಗ PDO ಮೇಡಮ್ ಅವರು ನಾವೆಲ್ಲರೂ ಇಬ್ಬರು ಕಲಿತು ಒಂದೊಂದು ಏರಿಯಾಕ್ಕೆ ಇಂತಿಷ್ಟು ಬಜೆಟ್ ಇಡ್ಬೇಕು ಸರ್. ಅದಕ್ಕೆ ನಾನು ಓಕೆ ಅಂತೀನಿ. ಅವರು ಕೆಲಸ ಮಾಡ್ಕೊಂಡು ಬಂದರು ಸರ್. ನಾನು ಹೇಳ್ಬೇಕಾದ್ರೆ ಈಗ 2 ವರ್ಷದಲ್ಲಿ ನಮ್ಮ ಎಲ್ಲ ಸದಸ್ಯರಿಗೂ ವರ್ಕ್ನು ಕೊಟ್ಟಿದ್ದೀವಿ, ಕೆಲಸನೂ ಮಾಡ್ಲತ್ತಾರೆ. ಅವ್ರವ್ರ ಏರಿಯಾದಲ್ಲಿ ಅವರು ಒಳ್ಳೆಯ ಒಂದು ಸೂಕ್ಷ್ಮವಾಗಿ ಕೆಲಸ ಮಾಡ್ಕೊಂಡು ನಡೆದಾರೆ ಸರ್. ಓಕೆ ಸರ್, ನಿಮ್ಮ ಒಂದು ಫಿರೋಜಾಬಾದ್ ವ್ಯಾಪ್ತಿಯಲ್ಲಿ ಹೆಚ್ಚು ಕೃಷಿ ಅಂತಂದರೆ ಏನು? ಯಾವ ರೀತಿ ಕೃಷಿ ಮಾಡ್ತಾರೆ ಇಲ್ಲಿ? ನಮ್ಮಲ್ಲಿ ನೋಡಿ ಸರ್, ಫಸ್ಟ್ ನಮ್ಮ ಗುಲ್ಬರ್ಗ ನಾಡು ತೊಗರಿ ನಾಡು ಅಂತೇಳಿ ತಮಗೂ ಗೊತ್ತಿದ್ದು ಮಾತು ಸರ್. ಗುಲ್ಬರ್ಗಲಿಂದ ಬೆಂಗಳೂರಿಂದ ನೀವು ಬಂದು ನಮ್ಮ ಗುಲ್ಬರ್ಗ ಕರ್ನಾಟಕ ಬರ್ಬೇಕಾದ್ರೆ ತೊಗರಿ ನಾಡು ಅಂತ ಬರ್ದಿರ್ತಾರೆ. ಆಲ್ಮೋಸ್ಟ್ ನೀವು ನೋಡಿದ್ರು ಗೊತ್ತಿಲ್ಲ, ನಂಗೆ ನೋಡಿರ್ಬೋದು ಏನು. ತೊಗರಿ ಮತ್ತು ಜೋಳ, ಎಳ್ಳು, ಹೆಸರು, ಇವು ಧಾನ್ಯಗಳೇನಪ್ಪ ಅಂತಂದ್ರೆ ನಮ್ಮ ಕಡೆ ಹೆಚ್ಚು ಗುಲ್ಬರ್ಗ ಡಿಸ್ಟಿಕ್ಕು, ಚಿತ್ತಾಪುರ, ಆಮೇಲೆ ಸೇಡಮು, ಅಫ್ಜಲ್ಪುರ, ಬಿಜಾಪುರ, ಒಂದು 5 ಡಿಸ್ಟಿಕ್ ಏನಪ್ಪ ಅಂತಂದ್ರೆ ತೊಗರಿ ನಾಡು ನಮ್ಮಲ್ಲಿ ಭಾಳಷ್ಟು ಅದೇ ಬೆಳೆನಾಗದು. ಈ ವರ್ಷ ಸದ್ಯಕ್ಕಿನ ಪರಿಸ್ಥಿತಿ ಏನಪ್ಪ ಅಂತಂದ್ರೆ ಮಳೆ ಜಾಸ್ತಿ ಬಂದುಬಿಟ್ಟು ಈ ವರ್ಷ ರೈತರಿಗೆ ಭಾಳಷ್ಟು ತೊಂದರೆ ಈಡಾಗ್ಬಿಟ್ಟಿದೆ ಸರ್. ಯಾಕಂತ ಕೇಳಬೇಕಾ, ಬಡವರು ಸರ್, ಈ ಮಳೆ ತೊಂದರೆ ಬಗ್ಗೆ ನಾವೇನು ಮಾತಾಡೋಣ. ಅದಕ್ಕಿಂತ ಮುಂಚೆ ತಮ್ಮ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿದೆ ಸರ್. ಅಧ್ಯಕ್ಷರಾಗೋದಕ್ಕಿಂತ ಮುಂಚೆ ಏನು ಮಾಡ್ತಾ ಇದ್ರಿ? ರೈತರಾಗಿದ್ದೀರಾ ಅಥವಾ ಏನು ಬಿಸ್ನೆಸ್ ಮ್ಯಾನ್ ಆಗಿದ್ದೀರಾ? ಯಾವ ರೀತಿ ನಿಮ್ಮ ಸಮಾಜ ಸೇವೆ ಆರಂಭವಾಯಿತು? ಸೊ ಐ ಆಮ್ ದಿ ಫಸ್ಟ್ ಸ್ಟೂಡೆಂಟ್ 1 to 2nd PUC ಪಾಸ್, ಫಸ್ಟ್ ಡಿಗ್ರಿ ಅಡ್ಮಿಷನ್ ಬೆಂಗಳೂರು ಸದಾಶಿವ ಕಾಲೇಜ್ ಏನು ಸರ್. ಬಟ್ ಅಲ್ಲಿಂದ ನಾವು ಡಿಸ್ಕಂಟಿನ್ಯೂ ಮಾಡಿ ನಮ್ಮ ದೊಡ್ಡಪ್ಪ ಅವರಿದ್ದರು, ರಿಟೈರ್ಮೆಂಟ್ ಆಗಿ ಗುಲ್ಬರ್ಗ ಬಂದರು. ಇಲ್ಲಿ ಬಂದಮೇಲೆ ನಮ್ಗೆ ಅಲ್ಲಿಂದ ಎಜುಕೇಷನ್ನು ನಾವು ಸ್ಟಾಪ್ ಮಾಡಿದೆ.
ಈ ಸೋಷಿಯಲ್ ಇದರಲ್ಲಿ ಬಂದು ಸಮಾಜದ ಒಂದು ಸುಧಾರಣೆಗಾಗಿ ನಾವೊಂದು ಇದರಲ್ಲಿ ಬೆಳಿಬೇಕನ್ನೋಂಥ ಒಂದು ವಿಚಾರದಿಂದ ಬಂದು ಸಮಾಜ ಸೇವಕಿಯಾಗಿ ಓಡಾಡ್ತಾ ಇದ್ದೆ. ಅದಾಗ ಎಲೆಕ್ಷನ್ ನಿಂದಿರ್ಬೇಕನ್ನೋದು ಒಂದು ನಂದು ಒಂದು ಬಯಕೆ ಇತ್ತು. ಮತ್ತು SC ರಿಸರ್ವ್ ಬಂತು ಸರ್ ಇಲ್ಲಿ ಹಸನಾಪುರ ಅಂತ ಬರುತ್ತೆ ಊರು, ಅಲ್ಲಿ SCದು ಒಂದು ಕ್ಯಾಂಡಿಡೇಟ್ ಸಲಕ್ಕೆ ನಾವು ನಾಮಿನೇಷನ್ ಹಾಕ್ಬೇಕನ್ನೋ ಒಂದು ವಿಚಾರ ಇತ್ತು. ಅಲ್ಲಿನೂ ಜನರಿಗೆ ನಾನು ಮಾಹಿತಿ ತೊಗೊಂಡೆ. ಬಟ್ ಈ ಸಾರಿ ನಾವು ನಿಂದಿರ್ಬೇಕಂತೇಳಿ ಅಲ್ಲಿ ನಮಗೂ ಆತ್ಮೀಯರು ಇದ್ದಾರೆ, ಎಲ್ಲ ಮಾಳ ಪೂಜಾರಿ ಅಂತಿದ್ದಾರೆ, ಅಣ್ಣಪ್ಪವ್ರು ಇದ್ದಾರೆ, ಅವರು ಗಣ್ಯ ವ್ಯಕ್ತಿಗಳು, ಅವರಿಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ಬಟ್ ನನಗೂ ಒಂದು ಅವಕಾಶ ಇದೆ, ಇಲ್ಲ ಒಂದು SC ರಿಸರ್ವ್ದಾಗ ನಿಂದಿರ್ಬೇಕಂತ ನನಗೊಂದು ಕಾಲಾವಕಾಶ ಬಂದಿದೆ ಸರ್ಕಾರ ಸಂವಿಧಾನ ಒಂದು ಪದ್ಧತಿ ಪ್ರಕಾರ. ಬಟ್ ನನಗೆ ಅವಕಾಶ ಕೊಡಿ ಅಂತ ಕೇಳಿದಾಗ ಸರಿ ಹಾಕಲಪ್ಪ ಅಂತೇಳಿ ಎಲ್ಲ ಜನರು ನಮ್ಗೆ ಆರಿಸ್ತಂದು ಇವತ್ತು ಅಲ್ಲಿನ ಸದಸ್ಯ ಮಾಡಿದ್ರು ಸರ್. ಮಾಡಿದ್ಮೇಲೆ ನಮ್ಮ ಒಳ್ಳೆಯ ಒಂದು ಸ್ವಭಾವದನೋ ಒಳ್ಳೆ ಗುಣ ಇದನೋ ಗೊತ್ತಿಲ್ಲ, ಕೆಟಗರಿನೂ ಅದೇ ಬಂದ್ಬಿಡ್ತು ಚೇರ್ಮನ್ದು. ಬಂದಾಗೆಲ್ಲ ನನ್ನ ತಮ್ಮದೇವರು ಅಕ್ಕವ್ರು ಎಲ್ಲರೂ ಕಲಿತು ಚೇರ್ಮನ್ ಮಾಡಪ್ಪ ನಿನಗೆ ಅಂತೇಳಿ ಅವ್ರ ಸಹಕಾರದಿಂದಲೂ ಈ ಕುರ್ಚಿ ಮೇಲೆ ಕೂಡ್ಬೇಕಂತ ಕುಂತಿದ್ದೀನಿ ಅಂತ ಹೇಳ್ಬಿಟ್ಟು. ಸರ್, ಇವತ್ತು ಅಧ್ಯಕ್ಷರಾಗಬೇಕು ಮತ್ತು ಗ್ರಾಮ ಪಂಚಾಯತಿ ಚುನಾವಣೆ ನಿಲ್ಲಬೇಕು ಅಂತ ಅನ್ನೊಂದು ಸೇವೆ ತಮ್ಮ ಕನಸು ಹೇಗೆ ಬಂತು? ಯಾರಾದ್ರೂ ಪ್ರೇರಣೆಯನ್ನ, ಯಾರಾದ್ರೂ ಒಂದು ರಾಜಕೀಯ ವಿಚಾರ ಈ ರೀತಿ ಏನಾದ್ರು ನೋಡ್ಕೊಂಡು ನಾನು ಕೂಡ ಈ ರೀತಿ ಆಗ್ಬೇಕಂತ ಇಲ್ಲ, ಇನ್ನೊಬ್ರದ್ದು ನೋಡಿ ಕಲ್ಯಂತ ವಿಚಾರ ಇಲ್ಲ ಸರ್. ನಮ್ಮ ಆತ್ಮದಲ್ಲಿ, ನಮ್ಮ ಮನಸ್ಸಿನಲ್ಲಿ ಈಗ ಸದ್ಯಕ್ಕಂತೂ ನೌಕರಿ ಸಿಗೋದಂತೂ ಕಷ್ಟ ಇದೆ. ಎಷ್ಟೋ ಮಕ್ಕಳು ಇವತ್ತು ಓದೋರು ಮಕ್ಕಳು ಸಾಲಿಸಿ ನೌಕರಿ ಸಿಗ್ತಾ ಇಲ್ಲ. ಈ ಒಂದು ಸಮಾಜಕ್ಕೆ ಇದ್ರಾಗಾರೆ ನಾವು ಬೆಳಿಬೇಕು, ಜನರಿಗೆ ಒಂದು ಒಳ್ಳೇದು ಮಾಡಬೇಕು, ನಮ್ಮ ಕೈಲಿ ಸಾಧ್ಯ ಆದಷ್ಟರೇ ನಾವು ಸಹಾಯ ಮಾಡಬೇಕು, ಸಮಾಜದಾಗ ಬೆಳಿಬೇಕನ್ನೋಂಥ ವಿಚಾರ ಬಂದು ಎಲೆಕ್ಷನ್ದಾಗ ನಿಂತೀವಿ. ಇನ್ನೊಬ್ಬರು MLA ಆಗ್ಯಾರ, ನಾವು MP ಆಗಂದ್ರೆ ನಾವು MLA ಆಗಲ್ಲ, MP ಆಗಲ್ಲ ಸರ್. ಆ ಮಟ್ಟ ಬೆಳಿಬೇಕಾದ್ರೆ ಆ ದೇವ್ರ ಪುಣ್ಯ ಇರಬೇಕಂತ ವಿಚಾರ ಅದೇನು ಸರ್? ಅದು ಇಲ್ಲ ರೀ. ಅಲ್ಲಿ ಪಂಚಾಯತಿಯಲ್ಲಿ ಕೆಲವೊಂದು ನೀರಿನ ಸೋರ್ಸ್ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಸ್ವಲ್ಪ ಅದು ಕೆಲಸಗಳೀಗ ನೋಡ್ರಿ ಸಣ್ಣದು ಒಂದು ಇವತ್ತೊಂದು ಏರಿಯಾ ಇದ್ಮೇಲೆ ಇವತ್ತು ಡಿವೈಡ್ ಆಗಿ ದೊಡ್ಡದಾಗಿ ಹೋಗ್ತಾನೆ ಇರುತ್ತೆ. ಬಟ್ ಆ ಏರಿಯಾದಲ್ಲಿ ನೀರಿಲ್ಲ, ಒಂದು ಬೋರ್ವೆಲ್ದ ಚಿಂತನೆ ಇರ್ತದ, ಪೈಪ್ಲೈನ್ ಮಾಡೋದೇ ಚಿಂತನೆ ಇರ್ತದ. ನಾವು 100% ಮಾಡ್ತೀವಿ ಅಂತ ಹೇಳಿಲ್ರಿ, ಬಟ್ ಒಂದು 25-70% ಮಾಡಿದ್ದೀವಿ. ಇನ್ನೂ ಕೆಲಸಗಳು ಬಾಕಿ ಇದ್ದಾವೆ ಊರಲ್ಲಿ. ಇದ್ರಾಗ ಒಂದೇನಪ್ಪ ಅಂತಂದ್ರೆ ಒಂದೇ ಕೈಲೇ ತಾಳಿ ಬಿಡಿದ್ರೆ ಇದು ಒಂದು ಕೈಲಿಂದ ತಾಳಿ ಬಿಡೋಕ್ಕಾಗಲ್ಲ. ಇದರಲ್ಲಿ ನಮ್ಮ ಮತಕ್ಷೇತ್ರದ MLA ಅವರು MI ಪಾಟೀಲ್ ಸಾಹೇಬರು ನಮ್ಮ ಊರಿಂದ ಮತ ತೊಗೊಂಡು ಈಗ 7.5 ವರ್ಷ ನಡೀತು. ಬಟ್ ಅವರು ಏನಪ್ಪ ಅಂತಂದ್ರೆ ಈ ನಮ್ಮ ಎಲ್ಲ ಪಂಚಾಯತಿ ನಮ್ದು ಒಂದೇ ಅಂತಿಲ್ಲ, ಎಲ್ಲ ಗ್ರಾಮ ಪಂಚಾಯತಿ ಕಡೆ ನಿಗಾ ವಹಿಸ್ಕೊಂಡು ಅವ್ರು ಸ್ವಲ್ಪ ಹೆಚ್ಚಿಂದ ಏನಾರ ಅನುದಾನ ಬಿಡುಗಡೆ ಮಾಡಿದ್ರೆ ಅವರು ನಮ್ಮ ಜೊತೆನೂ ಅವ್ರ ಸಂಗಟ ನಾವು ಕೆಲಸ ಮಾಡ್ಕೊತ ಹೋದಂಗೆ ಆಗ್ತದೆ. ಬಟ್ ಅವರು ಈಗ ಕೇಳಿದ್ರೆ ಏನಂತಾರೆ, ಸರ್ಕಾರದಲ್ಲಿ ಬಜೆಟ್ ಇಲ್ಲ, ಅದು ಇಲ್ಲ. ಬಟ್ ಇನ್ನೊಂದೇನಂದ್ರೆ ಗೃಹಲಕ್ಷ್ಮಿ ಅನಿಸ್ತಾ ಇದ್ದೀವಿ, ಬಸ್ ಫ್ರೀ, ಎಲ್ಲ ಫ್ರೀ, ಅಕ್ಕಿ ಫ್ರೀ, ರೇಷನ್ ಫ್ರೀ, ನಾವು ಎಲ್ಲಿಂದ ಕೊಡೋಣಂಥ ವಿಚಾರಗಳು ಇವತ್ತು MLA ಮಿನಿಸ್ಟರ್ ಬಲ್ಲಿನೂ ಬರ್ತಾ ಇದೆ. ಬಟ್ ಅದಕ್ಕೆ ನಾವು ಅವ್ರಿಗೆ ದೊಡ್ಡವ್ರ ಹತ್ರ ಏನೋ ಮಾತಾಡೋಕ್ಕಾಗಲ್ಲ. ಬಟ್ ಅವರು ನಿಗಾವಹಿಸ್ಕೊಂಡು ಹೋಗ್ಬೇಕು. ಯಾಕಂದ್ರೆ ನಾವು ಅವ್ರು ಕುಂತು ಇದು ಮಾಡಲೇಬೇಕಂತೇಳಿ ಜಿದ್ದು ಮಾಡೋಕ್ಕೂ ಆಗಲ್ಲ. ನಾವು ಒಂದು ಕಾರ್ಯಕರ್ತರಾಗಿ ಅವ್ರು ಅಪೋಸ್ ಹೋದಪ್ಪ ಅಂತಂದ್ರೆ ನಾಳೆ ಹಿಂಗೆ ಬೇರೆ ಒಂದು ಅವ್ರ ಮನಸ್ಸಿಗೂ ಇದಾಗಲ್ಲ. ಅದಕ್ಕಾಗಿ ನಾವು ಏನು ಹೆಚ್ಚು ಇದೆ ಸರ್, ನೀರಿನ ಸವಲತ್ತು ಇದೆ, ಎಲ್ಲ ಇದೆ ನಮ್ಮ ಊರಿಗಂತೂ ಭಾಳಷ್ಟು. ಯಾಕಂದ್ರೆ ನೀರಿಂದರೆ ಅದಲ್ರಿ ಅಲ್ಲ, ಇನ್ನು ಕೆಲವೊಂದು ಏರಿಯಾದಲ್ಲಿ ಬೋರ್ ಹಾಕ್ಸ್ಬೇಕು, ಕೆಲವೊಂದು ಸಮಸ್ಯೆಗಳೂ ಅವ ನೀರಿಂದು ಸೋರ್ಸ್ ಇದೆ ಸರ್. ಈಗ ನಿಮ್ಮ ಮಾದರಿ ಕೆಲಸಗಳಂದ್ರೆ ಈಗ ಶಾಲೆಗಳ ಅಭಿವೃದ್ಧಿ ಆಗಿರ್ಬೋದು ಇತ್ಯಾದಿ, ಗ್ರಾಮಕ್ಕೆ ಈ ರೀತಿ ಒಂದು ಕೊರತೆ ಇತ್ತು, ಆ ಒಂದು ಕೊರತೆ ನಾನು ನೀಗಿಸಿದ್ದೀನಿ, ಇದು ಎಲ್ಲರಿಗೂ ಕೂಡ ಇವತ್ತು ಯೂಸ್ ಆಗ್ತಾ ಇದೆ ಅಂತ ಅನ್ನೋ ಕೆಲಸಗಳಂತಂದ್ರೆ ಏನು ಮಾಡಿದ್ರಿ? ನೋಡಿ ಸರ್, ಸಾಮಾನ್ಯವಾಗಿ ನಾವು ಇವಾಗ 2 ವರ್ಷದಲ್ಲಿ 5 ಹಳ್ಳಿಗೆ ಏನಪ್ಪ ಅಂತಂದ್ರೆ ಗ್ರಾಮ ಪಂಚಾಯತಿಯಲ್ಲಿ ವ್ಯಾಪ್ತಿಯಲ್ಲಿ ನಮ್ಮ ವಿದ್ಯಾರ್ಥಿ ಮೇಡಮ್ ಅವರು ನಾವು ಎಲ್ಲರೂ ಒಂದೇ ಮನಸ್ಸಿನಿಂದ ಅಂಗನವಾಡಿ ಸ್ಕೂಲ್ಗಳಿಗೆ ಕಲರ್ ಮಾಡಿಸಿದ್ದೀವಿ, ಮಕ್ಕಳಿಗೆ ಆಟ ಸಾಮಾನ್ಯ ಕೊಡಿಸಿದ್ದೀವಿ. ಬಟ್ ಕಂಪೌಂಡ್ ಇದ್ದಿಲ್ಲ, ಕಂಪೌಂಡ್ ಕಟ್ಸಿವಿ. ಈಗ ಒಂದು ಶೌಚಾಲಯ ಅದು ಇದು ಏನಪ್ಪ ಅಂತಂದ್ರೆ ಹೆಣ್ಮಕ್ಳು ಇರ್ತಾರೆ, ಹೋಗ್ಲಕ್ಕೆ ಅವ್ರಿಗೆ ಒಂದು ಜರ ತೊಂದರೆ ಆಗ್ತದೆ ಹಳ್ಳಿದಾಗ ಅಂದ್ರೆ ಅಂತರ ಒಂದೊಂದು ಮಾಡಿಸ್ಕೊಟ್ಟಿವಿ. ಅಂಗನವಾಡಿ ಇತ್ತು, ಸ್ಕೂಲ್ಗಳಿಗೆ ನೋಡ್ರಿ, ಹೈಸ್ಕೂಲ್ ಅವ್ರಿಗೆ ದಿನನಿತ್ಯ ಇವತ್ತು ಮಕ್ಕಳಿಗೆ ಅನ್ನ ಮಾಡ್ಬೇಕಾದ್ರೆ ಒಂದು ಕುಕ್ಕರ್ ಕೊಡ್ಸಿವಿ, ತಿಜೋರಿ ಕೊಡ್ಸಿವಿ, ಬುಕ್ ಇಡ್ಲಕ್ಕ ಒಂದು ಟೇಬಲ್ ಕುರ್ಚಿ. ಯಾಕಂತ ಕೇಳಿ ಇವತ್ತಿಲ್ಲೇ ಹಳ್ಳಿದಾಗ ಏನಂದ್ರೆ ಕೆಳಗೆ ಕುಂತು ಶಾಲೆ ಕಲಿಸೋಂಥ ಒಂದು ಟೀಚರ್ಗಳು ಒಂದೊಂದು ಸ್ಕೂಲ್ಗಳಿದ್ದು, ಅಂಥ ಸ್ಕೂಲ್ಗೆ ಇವತ್ತೇನಪ್ಪ ಅಂದ್ರೆ ನಾವು ಕುರ್ಚಿ, ಟೇಬಲ್ ಏನು ಅವ್ರಿಗೇನು ಬೇಡಿಕೆ ಇರುತ್ತೆ ಟೀಚರ್ಗಳ್ದು ಅವ್ರಿಗೆ ನಾವು ಬೇಡಿಕೆ ಅನ್ನೋದು ಈಡೇರಿಸಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಗೆ ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ ಸರ್ ಪಂಚಾಯತಿದು. ಇನ್ನೊಂದು ಇಲ್ಲಿ ಗುಲ್ಬರ್ಗ ಸಿಮೆಂಟ್ ಫ್ಯಾಕ್ಟ್ರಿ ಅಂತೇಳಿ ಸುಮಾರು ಒಂದು ದೊಡ್ಡ ಇಂಡಸ್ಟ್ರಿಯಲ್ ಇದು ಮಾಡ್ತಾ ಇದ್ದಾರೆ. ಬಟ್ ಅವ್ರಿಗೆ ನಮ್ಗೆ ಪಂಚಾಯತಿಗೆ ಈಗ 5 ವರ್ಷ ಆಯ್ತು ಸರ್, ಟ್ಯಾಕ್ಸೇ ಕೊಡ್ತಾ ಇಲ್ಲ. ಅದ್ರ ಬಗ್ಗೆ ನಾವು ಪ್ರಿಯಾಂಕ್ ಸಾಬ್ರಿಗೂ ಬೆಂಗಳೂರಿಗೆ ಹೋಗಿ ಮನವಿ ಪತ್ರನೂ ಕೊಟ್ಟೆ. ಬಟ್ ಅವ್ರನ್ನೂ CO ಅವ್ರಿಗೆ ಲೆಟ್ರ್ ಬರೆದ್ರು ಸಹ ಕಂಪ್ನಿದವ್ರು ಇವತ್ತೇನಪ್ಪ ಅಂದ್ರೆ ನಮ್ಮ ಪಂಚಾಯತಿ ಡೆವಲಪ್ಮೆಂಟ್ ಸಲಕ್ಕೆ
ದುಡ್ಡು ಬಿಡುಗಡೆ ಮಾಡ್ತಾ ಇಲ್ಲ. ಟ್ಯಾಕ್ಸ್ ಕೇಳ್ತಾ ಇದ್ವಿ ಅವರಿಗೆ, ನಾವೇನಿದು ನೀವು ದುಡ್ಡು ಕೊಡಿ ಸಾಲ ಕೊಡಿ ಅಂತ ಕೇಳ್ತಾ ಇಲ್ಲ. ನಮ್ಮ ಪಂಚಾಯತಿಗೆ ಏನು ಎಷ್ಟು ವರ್ಷಗಳಿಂದ ಟ್ಯಾಕ್ಸ್ ಇದಾಗ್ತಾ ಇಲ್ಲ? ಸುಮಾರು ಈಗ ಮತ್ತೆ ಒಂದು 5-7 ವರ್ಷ ಆಯ್ತು ಸರ್. ಎಲ್ಲ ನೀಲಮೂರಿದ್ದಾಗ ನಾವು ಬಂದಿರ್ಬೋದು ಮೋಸ್ಟ್ಲಿ. ಟ್ಯಾಕ್ಸ್ ಸಿಮೆಂಟ್ ಗುಲ್ಬರ್ಗ ಸಿಮೆಂಟ್ ಕಂಪನಿದವರು ಕೊಡ್ತಾನೇ ಇಲ್ಲ ಸರ್. ನಮ್ಮೂರು ಇಲ್ಲಿ ಪೂರ 75% ಜಮೀನುಗಳು ಹೋಗಿದೆ. ಜನರು ಇವತ್ತು ಅದು ಮಾರ್ಕೊಂಡು ದಾರಾದಿಕ್ಕ ಕೆಲಸ ಮಾಡಕ್ಕೆ ಹೋಗಿದ್ದಾರೆ ಅಲ್ಲಿ ಇಲ್ಲಿ. ಅದರ ಅಂದ್ರೆ ಈ ನಿಮ್ಮ ಸಿಮೆಂಟ್ ಫ್ಯಾಕ್ಟರಿಯಿಂದ ವಾರ್ಷಿಕವಾಗಿ ಎಷ್ಟು ಟ್ಯಾಕ್ಸ್ ಬರಬೇಕಾಗಿತ್ತು? ಒಂದು ಇಯರ್ಲಿ ಸರ್ ನಮಗೀಗ 20 ಲ್ಯಾಕ್. ಸೊ ನಮ್ದು ಇದು ಇದೆ 20 ಲ್ಯಾಕ್ಸ್ ಫಾರ್ ಇಯರ್. ಈ 5 ಇಯರ್ ಅಂತಂದ್ರೆ ಎಷ್ಟಾಗುತ್ತೆ ಸರ್? ಅದು 1 ಕೋಟಿ ಬಜೆಟ್ ಆಗ್ಬೋದು ಮೋಸ್ಟ್ಲಿ 5 ಇಯರ್. ಆವಾಗಲಿಂದಲೂ ನಮ್ಗೆ ಟ್ಯಾಕ್ಸೇ ಕೊಡ್ತಾ ಇಲ್ಲ ಸರ್. ಅವರು ಒಂದು 20 ಲಕ್ಷ ಕೊಟ್ಟಿದ್ರಂತೆ. ಹಿಂದೆ ಒಬ್ಬರು ನೀಲಮ್ಮ ಅಂತೇಳಿ ಅಧ್ಯಕ್ಷರಿದ್ದರು. ಬಟ್ ಅವ್ರ ಪೀರಿಯಡ್ದಾಗ ಅವ್ರು ಮುಗೀತು. ಈಗ 2.5 ವರ್ಷ ಆಯಿತು. ಈಗ 2.5 ವರ್ಷ ನಾನಿದ್ದೀನಿ. ಬಟ್ ನನಗೆ 2.5 ವರ್ಷದಿಂದನೇ ಟ್ಯಾಕ್ಸ್ ಕೊಡ್ರಪ್ಪ ಅಂತೇಳಿ ಇವತ್ತು MLA ಸಾಬ್ರಿಗೆ ಹೇಳಿದ್ರಿ, ಪ್ರೇಮ್ ಸಾಬ್ರಿಗೆ ಹೇಳಿನಿ, CO ಸರ್ಗೆ ಭೇಟೀನಿ, AO ಸರ್ಗೆ ಭೇಟಿಯಾಗಿನಿ. ಎಲ್ಲ ನಾವು ಮೇಲೆ ಬರಿತೀವಿ, ಕಂಪ್ನಿದವ್ರು ಬರಿತೀವಿ, ಬರುತ್ತೆ ಅಂತ. ಅದು ಅಮೌಂಟ್ನು ಬರ್ತಾಯಿಲ್ಲ. ಮತ್ತು ನಾವು ಇನ್ನೂ ಹೆಚ್ಚಿಂದ ಈಗ ಡೆವಲಪ್ಮೆಂಟ್ ಕೆಲಸ ಮಾಡ್ಬೇಕಾದ್ರೆ ನಮ್ಗೆ ದುಡ್ಡು ಇದ್ರೇ ಎಲ್ಲರಿಗೂ ಇನ್ನೂ ಹೆಚ್ಚಿಗೆ ಸಹಕಾರ ಮಾಡೋಕ್ಕಾಗ್ತದೆ. ಓಕೆ ಸರ್. ಸರ್, ಈಗ ಸಿಮೆಂಟ್ ಫ್ಯಾಕ್ಟ್ರಿ ಕೂಡ ಒಂದು ಕಡೆ ತಗೊಳ್ತಾ ಇದ್ರಿ. ಇಲ್ಲಿನ ಒಂದು ಕೃಷಿಕರಿಗೆ ಸಿಮೆಂಟ್ ಫ್ಯಾಕ್ಟ್ರಿಯಿಂದ ಏನಾದರೂ ಸಮಸ್ಯೆಗಳಿದೆಯಾ, ಅಥವಾ ಇನ್ನೊಂದು ನಿಟ್ಟಿನಲ್ಲಿ ಬಂದರೆ ಗ್ರಾಮ ಪಂಚಾಯತಿ ಇವತ್ತು ಕೃಷಿ ರೈತರಿಗೆ ಯಾವ ರೀತಿ ಅನುಕೂಲತೆಗಳನ್ನ ಮಾಡಿಕೊಡ್ತಾ ಇದೆ? ಈಗ ರೈತರ ಬೇಡಿಕೆ ಏನಿದೆ ಸರ್ ಅಂದ್ರೆ, ಸುಮಾರು ಈಗ ಎಷ್ಟು ವರ್ಷ ಆಯ್ತು ಇದು ಹೋಗಿ? 12 ವರ್ಷ ಆಯ್ತು ಅವ್ರು ಜಮೀನು ತೊಗೊಂಡು ಸಿಮೆಂಟ್ ಫ್ಯಾಕ್ಟ್ರಿದವರು. ರೈತರ ಬೇಡಿಕೆ ಏನಪ್ಪ ಅಂತಂದ್ರೆ, ಕೃಷಿ ಭೂಮಿ ಅವಾಗ 9 ಲಕ್ಷ ರೇಟಿಂದ ಅವರು ಕಬ್ಜೆ ಮಾಡ್ಕೊಂಡ್ರು. ಮಾಡ್ಕೊಂಡ್ಮೇಲೆ ಸುಮ್ಮನೆ ಅದು ಏನು ಅದು ಕಂಪ್ನಿನೂ ಚಾಲು ಮಾಡಿಲ್ಲ, ಏನೂ ಮಾಡಿಲ್ಲ. ರೈತರಿಗೆ ಪಾಪ ಅನ್ಕರ್ ಇವತ್ತು ನೋಡಿದ್ರೆ 15-20 ಲಕ್ಷ ತನ ಮಾರ್ತಾ ಇದೆ ಜಮೀನುಗಳು. ಬಟ್ ರೈತರಿಗೂ ಅನ್ಯಾಯ ಆಗಿದೆ. ಬಟ್ ಅವ್ರ ಕಂಪ್ನಿ ಚಾಲು ಮಾಡಿದ್ಮೇಲೆ ಇದಕ್ಕೆ ನಿಮ್ಮ ಮಕ್ಕಳಿಗೆ ಒಬ್ಬರೊಬ್ಬರು ತೊಗೋತೀನಿ ಅಂದರು, ಅವ್ರಿಗೂ ತೊಗೊಂಡಿಲ್ಲ. ನಮ್ಮ ಊರವ್ರಿಗೆ ಯಾರಿಗೂ ಕೆಲಸಕ್ಕೆ ತೊಗೋತಾ ಇಲ್ಲ. ಅದೊಂದು ಕೆಲವೊಂದು ರೈತರನ್ನು ಬೇಡಿಕೆ ಇದೆ. ನಮ್ಮ ಹೊಲಗಳು ಹೋಗಿದ್ದಾವೆ, ನಮ್ಮ ಮಕ್ಕಳಿಗೆ ಒಬ್ಬರಿಗೆ ನೌಕರಿ ತೊಗೊರಂತಾರೆ. ಬಟ್ ತೊಗೋತೀವಿ ಮಾಡ್ತೀವಿ ಅಂತಾರೆ, ಅವ್ರಿಗೂ ದುಡ್ಡು ಕೇರಲ್ಲತ್ತರ ಸರ್. ಅದೂ ಒಂದು ಅನ್ಯಾಯನೇ ಅನ್ಬೋದು ನಾವು. ಓಕೆ ಸರ್, ಈಗ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೋಸ್ಕರ ಜನ ಯಾವ ರೀತಿ ಸಹಕರಿಸ್ತಾರೆ? ತಾವು ಯಾವ ರೀತಿ ಜನರ ಜೊತೆ ಕೆಲಸ ಮಾಡ್ತೀರಿ? ಇವತ್ತು ಜನರು ಏನಪ್ಪ ಅಂತಂದ್ರೆ, ಅಭಿವೃದ್ಧಿ ಕೆಲಸಗಳು ಎಲ್ಲೆಲ್ಲಿ ಅವು ಸ್ಥಗಿತ ಆಗಿದೆ ಆಮೇಲೆ ನಮಗೆ ಇಮಿಡಿಯೇಟ್ಲಿ ಫೋನ್ ಮಾಡಿ ಕೇಳ್ತಾರೆ ಸರ್ ಅಧ್ಯಕ್ಷರೇ, ನಿಮ್ಮ ಇಂಥ ಒಂದು ಬ್ಲಾಕಲ್ಲಿ ನಮಗೂ ವರ್ಕ್ ಆಗಬೇಕಾಗಿದೆ, ಆಗಿಲ್ಲ, ವಿಳಂಬ ಆಗಿದೆ, ಅದಕ್ಕೆ ಜರ ಸದಸ್ಯರು ಯಾರಿದ್ದಾರೆ ಹೇಳಿ. ನಾನು ತಕ್ಷಣ ಇವತ್ತು ಸದಸ್ಯರ ಬ್ಲಾಕ್ ವೈಸ್ ಯಾರು ಬಂದಿರ್ತಾರೆ, ಬಟ್ ಅವ್ರಿಗೆ ನಾವು ಫೋನ್ ಮಾಡಿ ಹೇಳ್ಬಿಡ್ತೀನಿ ಅಂಥ ಒಂದು ಸಮಸ್ಯೆ ಇದೆ, ಅಲ್ಲಿದು ಏನು ಸಮಸ್ಯೆ ಇದೆ ತಂದು PDO ಅವರು ಅಭಿವೃದ್ಧಿ ಅಧಿಕಾರಿಗೆ ನನಗೆ ತಿಳಿಸ್ಬೇಕು ನೀವು. ಅದೇನದ ನಾವು ಸಾಲ್ವ್ ಮಾಡ್ತೀವಿ ಅಂತಂದಾಗ ಅವ್ರು ಬಂದು ನಮ್ಗೆ ಹೇಳಿದಾಗ ಅದು ಕೆಲಸ ಅಂತ ಒಂದು ಪರಿಪೂರ್ಣವಾಗಿ ಕೆಲಸ ಮಾಡಿ ಮುಗಿಸ್ತೀವಿ ಸರ್. ಓಕೆ ಸರ್, ಈಗ ಇನ್ನೊಂದು ಸಾಕಷ್ಟು ಜವಾಬ್ದಾರಿಗಳು ಇರ್ತಕ್ಕಂಥ ಒಂದು ಫಸ್ಟ್ ಸಿಟಿಸನ್ ಅಂತಂದರೆ ತಾವು ಅಧ್ಯಕ್ಷರು, ಊರಿನ ಪ್ರಮುಖರಾಗಿ ಊರಲ್ಲಿರ್ತಕ್ಕಂಥ ಜವಾಬ್ದಾರಿಗಳು ಯಾವ ರೀತಿ ನಿಭಾಯಿಸ್ತೀರಿ? ಯಾವ ರೀತಿ ಸವಾಲುಗಳು ಎದುರಾಗ್ತದ? ನಿಮ್ಮ ಒಂದು ಜವಾಬ್ದಾರಿದಂಥ ಕೆಲಸ ಅಂದರೆ ಹೇಗಿರುತ್ತೆ? ಇವತ್ತು ನೋಡಿ ಸರ್, ನಾನೊಂದು 5 ಹಳ್ಳಿ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗ್ಬೇಕಾದ್ರೆ ಒಂದು ಬಹಳಷ್ಟು ಅಧ್ಯಕ್ಷರಂದ್ಮೇಲೆ ಇವತ್ತು ಫಸ್ಟ್ ಸಿಟಿಸನ್ ಅಂತಂದ್ರೆ ನೀವು ಇವತ್ತು ಪ್ರಮುಖರಾಗಿ ತಮ್ಗಿರ್ತಕ್ಕಂಥ ಸಮಸ್ಯೆ ಸವಾಲುಗಳು ಯಾವ ರೀತಿ ಇರ್ತದ? ಬೇರೆ ಬೇರೆ ಇಲಾಖೆಯಿಂದ ಕೂಡ ತಾವು ಜವಾಬ್ದಾರಿ ಇರ್ತಾವೆ, ಕೆಲಸಗಳನ್ನ ಮಾಡಬೇಕಾಗ್ತದ. ಯಾವ ರೀತಿ ನಿಭಾಯಿಸ್ತಾ ಇದ್ದೀರಾ ಅಂತ? ಈ ಒಂದು ಯಾವುದೇ ಇಲಾಖೆ ಇರ್ಬೋದು ಸರ್, ಒಂದು ಪೊಲೀಸ್ ಸ್ಟೇಷನ್ ಇರ್ಬೋದು, ಒಂದು KB ಇಲಾಖೆ ಇರ್ಬೋದು, ಅಥವಾ ಇಲ್ಲಿ ಊರಲ್ಲಿ ಸಮಾಜ ಒಂದು ಸುಧಾರಣೆ ಒಂದು ಕೆಲವೊಂದು ಪಂಚಾಯತಿ ಇರ್ಬೋದು. ಕೆಲವೊಂದು ಜನ ಹೀಗಿರ್ತಾರೆ ಸರ್ ಹಳ್ಳ್ಯಾಗ, ಅವ್ರಿಗೆ ಏನು ತಿಳಿದಿರ್ತದೋ ತಿಳಿದಿರಲೋ ಗೊತ್ತಿಲ್ಲ. ಬಟ್ ಅಧ್ಯಕ್ಷರಂದ್ರೆ ಹೋಲ್ ಬಿಡು, ಅವನದೇನು ಮಾತು ಕೇಳಮ್ಮ, ಅವೇನು ಹೇಳ್ತಾನೆ ಬಿಡ ಅನ್ನೋಂಥ ವಿಚಾರಗಳು ನಮ್ಮ ಎದುರು ಅವ್ರು ಮಾತಾಡಿದಾಗ ನಾವು ಸುಮ್ಮನೆ ಕೂತ್ಕೋಬೇಕು ಸರ್. ಯಾಕಂದ್ರೆ ಅವರು ಎಷ್ಟರ ಮಟ್ಟಿಗೆ ತಿಳಿದು ಮಾತಾಡಿರ್ತಾರೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಅವ ಹೋಗ್ಲಿ ಬಿಡ ಅಂದಾನ, ಬಟ್ ಇವೇನು ಮಾಡ್ತಾನೆ ಬಿಡು ಅಂತೇಳಿ ಅಂದಾಗ ನಾವು ಅವ್ರ ಸರಿ ವಾದ ಮಾಡಿದ್ರೆ ಅದು ಉಪಯೋಗ ಇಲ್ಲ. ಆ ಒಂದು ಇದ್ರ ಮೇಲೆ ನಾವು ಜನರಿಗೆ ಹೊಂದಾಣಿಕೆಯಾಗಿ ಹೋಗ್ಬೇಕು ಸರ್. ಯಾಕಂದ್ರೆ ಕೆಲವೊಬ್ರು ತಿಳುವಳಿಕೆ ಇಲ್ಲಾರ್ದು ಏನೋ ಒಂದು ಅಂದಿರ್ತಾರೆ, ಬಟ್ ಅದಕ್ಕೆ ನಾವು ಸಹಕಾರ ಮಾಡ್ಬೇಕು. ಅವ್ರು ಅಂದಾರಪ್ಪ ಅಂತೇಳಿ ನಾವು ಅಲ್ಲಕ್ಕೆ ಹೋಗ್ಬಾರ್ದು ಅಂತ ಒಂದು ವಿಚಾರ ಇಟ್ಕೊಂಡು ಹೋಗ್ಬೇಕು ಸರ್ ಇಲ್ಲಿ.
ಸರ್ ಅಧ್ಯಕ್ಷರಾಗಿ ಇತ್ತೀಚೆಗೆ ತಮ್ಮ ಅವಧಿನೂ ಕೂಡ ಬಹಳ ಹತ್ರ ಬಂತು. ಇನ್ನೊಂದು ಸೊ ತಮ್ಮ ದಯಾ ಉದ್ದೇಶ ಮುಂದಿನ ಗುರಿ ಏನು? ಮುಂದಿನ ಗುರಿ ಏನಪ್ಪ ತಮ್ಮ ಈ ಅವಧಿ ಒಳಗಡೆ ಏನ್ ಪೂರ್ಣಗೊಳಿಸ್ತೀರಿ, ಅದಾದ ನಂತರ ಏನ್ ಮಾಡ್ಬೇಕು ಅಂತ ಸರ್? ಈಗ ಮುಂದಿನ 2 ಮಂತಲ್ಲಿ ಸೊ ನಮ್ಗೆ ಎಲ್ಲಾದ್ರೂ ಒಂದು ಜಾಗ ಕೊಟ್ರಂದ್ರೆ ಎಲೆಕ್ಷನ್ ನಿಂತಿರ್ತೀನಿ. ಬಟ್ ಅಧ್ಯಕ್ಷ ಆಗಿಲ್ಲ ಅಂದ್ರೂ ಈಗ ಯಾವುದೇ ಕೆಟಗರಿ ಬಂದ್ರೂ ಅವ್ರಿಗೆ ಸಹಕಾರ ಮಾಡಿ ಈ ಕುರ್ಚಿ ಮೇಲೆ ಕೂಡಿಸಿ ನಾನು ಅವ್ರ ಬಗಲ ಕೂತು ಒಳ್ಳೆಯ ಒಂದು ವಿಚಾರಗಳನ್ನು ಹೇಳ್ಕೊಂಡು ಮಾಡ್ಕೊಂಡು ಹೋಗೋ ಒಳ್ಳೆಯ ಒಂದು ಅಭಿವೃದ್ಧಿ ಆಗ್ಬೇಕು ನಮ್ಮವ್ರಾಗ ಅಂತೇಳಿ ಅವ್ರ ಸಂಘಟನೆ ಸಹಕಾರ ಮಾಡ್ಕೊಂಡು ಹೋಗ್ತೀನಿ. ಓಕೆ ಸರ್, ತಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಅಥವಾ ಅಧ್ಯಕ್ಷರಾಗಿ ನಿಮ್ಮ ಗ್ರಾಮ ಪಂಚಾಯತಿಯ ಒಂದು ನಿವಾಸಿಗಳಿಗಾಗಿರ್ಬೋದು, ನಮ್ಮ ವೀಕ್ಷಕರಿಗಾಗಿರ್ಬೋದು, ಏನು ಮೆಸೇಜ್ ಅಂದರೆ ಏನು ಕೊಡ್ತೀರಾ ಸಂದೇಶ? ಪತ್ರಿಕೆದವ್ರಿಗೆ ಕೊಡ್ಬೇಕಾದ್ರೆ ನಾವು ಏನು ಮೆಸೇಜ್ ಕೊಡ್ಬೇಕಂತಂದ್ರೆ ಸರ್ ನೋಡಿ ಸರ್, ನಾವು ಏನಪ್ಪ ಅಂತಂದ್ರೆ ನೀವು ಅಂದಾಗ ಸಮಯ ಹತ್ರ ಇರೋದ್ರಿಂದ ಎಲ್ಲ ಸದಸ್ಯರಿಗೆ ಎಲ್ಲರಿಗೂ ನಾವು ಲಾಸ್ಟ್ ಅವರಿಗೆ ಒಂದು ಧನ್ಯವಾದ ನಾವು ಹೇಳ್ಕೊತಾ, ಬಟ್ ಈ ಒಂದು ಅಭಿವೃದ್ಧಿ ಕೆಲಸದಲ್ಲಿ ನೀವು ನಮ್ಗೆ ಸಹಕಾರ ಮಾಡಿದ್ರಿ, ನಾವು ನಿಮಗೆ ಮಾಡಿದೆವು. ಒಳ್ಳೆಯ ಒಂದು ನಮ್ಮ ಪಂಚಾಯತಿಗೆ ಆಡಳಿತನೂ ಕೊಟ್ಟಿದ್ದೀವಿ ಅಂತೇಳಿ ಎಲ್ಲರಿಗೂ ನಾ ಸದಸ್ಯರಿಗೆ, ಉಪಾಧ್ಯಕ್ಷರು ಎಲ್ಲರಿಗೂ ಧನ್ಯವಾದ ಹೇಳುತ್ತಾ, ನಿಮ್ಮ ವೀಕ್ಷಕರಿಗೂ ಚಳವಳಿ ಚಿಂತನೆಕಾರರು ಅಂತ ಬಂದಿರತಕ್ಕಂಥ ನಿಮಗೂ ಎಲ್ಲರಿಗೂ ಹೇಳಿ ಏನು ಈ ಒಂದು ಕಾರ್ಯವನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು. ಮತ್ತೆ ನೆಕ್ಸ್ಟ್ ಯಾರು ಅಧ್ಯಕ್ಷರಾಗಿರ್ತಾರೆ ಅಂಥೇಳಿ ಅವ್ರ ಬಳಿ ನಾನು ವಿನಂತಿ ಕೇಳಿಕೊಂಡು ನಿರತರಾಗಿಬಿಡ್ತೀವಿ ಸರ್. ಓಕೆ, ನಮ್ಮೆಲ್ಲ ವೀಕ್ಷಕರು ತಮ್ಮ ಸಂದರ್ಶನ ಕೂಡ ನೋಡಿದ್ರು. ಏನು ಹೇಳ್ತೀರಿ, ಯಾವ ರೀತಿ ಸಂದರ್ಶನ ಇತ್ತು, ಈ ಸಂದರ್ಶನದಿಂದ ಯಾವ ರೀತಿ ಎಲ್ಲ ಇದಾಗ್ಬೋದು ನೀವು ಸಂದರ್ಶನ ಕೇಳಿದ್ರೆ ನಾವು ಅಂತಂದ್ರೆ ಈಗ ನಿಮ್ಗೆ ಚಿಂತನೆಗಾರರಿಗೆ, ಪತ್ರಕರ್ತರಿಗೆ ನನ್ನ ಅಧ್ಯಕ್ಷತೆಯಲ್ಲಿ ನಾನು ಹೇಳ ಬಯಸೋದೇನಪ್ಪ ಅಂತಂದ್ರೆ, ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದೇ ಅಲ್ಲ ಸರ, ಇಡೀ ಒಂದು ಸಮಾಜದಲ್ಲಿನೂ ಇರ್ಬೋದು, ಪಂಚಾಯತಿನೂ ಇರ್ಬೋದು, ಒಂದು ತಾಲೂಕು ಜಡ್ಪಿ ಯಾವುದೇ ಒಂದು ಕಾರ್ಯರೂಪದಲ್ಲಿ ನಾವು ತೊಡಗಿದಾಗ ಆ ಒಂದು ಕಾರ್ಯ ನಿಭಾಯಿಸ್ಕೊಂಡು ಹೋಗ್ತಕ್ಕಂಥ ವಿಚಾರಗಳು ನಮ್ಮ ಹತ್ರ ಒಳ್ಳೆ ಭಾವನೆ ಇರಬೇಕು. ಅಂದಾಗ ಒಂದು ಆಡಳಿತ ನಡೀತದೆ. ನಮ್ಮ ಮೆಂಬರಲ್ಲಿ, ನಾವು ಸದಸ್ಯರಲ್ಲಿ, ತಾಲೂಕು ಪಂಚಾಯತಿ ಅಧ್ಯಕ್ಷರಲ್ಲಿ ನಾವು ಒಂದು ಗೂಡಿದಾಗ ನಮ್ಮಲ್ಲೇ ಡಿವೈಡ್ ಆಯ್ತಪ್ಪ ಅಂತಂದ್ರೆ ಆ ಪಂಚಾಯತಿ ಯಾವತ್ತೂ ಸುಧಾರಣೆನೂ ಆಗಲ್ಲ, ನಡೆಯಲ್ಲ. ಹೇಳ್ತಾರೆ ಕೆಲವೊಬ್ರು ಏನಂತಾರೆ, ಯಾವ ಹಂಗನ ಇವ ಹಿಂಗನ, ಅದ್ಯಾವುದನ್ನು ನಾವು ಕೇಳ್ಬೋದು. ನಮ್ಮ ಇಂತಿಷ್ಟು ಏನಪ್ಪ ಅಂತಂದ್ರೆ ನಮ್ಮ ಪೀರಿಯಡ್ದಾಗ ನಾವು ಮುಗಿಸಿದ ಮೇಲೆ ಹೊರಗೆ ಬಂದ್ಮೇಲೆ ಕೆಲವೊಂದು ವಿಚಾರಗಳು ಮಾತಾಡಬೇಕು ಅಂತ ಒಂದು ವಿಚಾರಗಳು ನಮ್ಮಲ್ಲಿ ಇಟ್ಕೊಂಡು ನಾವು ಹೋದ್ವಿ ಅಂದ್ರೆ ಕೊನೆ ಗಂಟೆನೂ ನಾವು ಹೋಗ್ಬೋದನ್ನೋ ಅಂತ ವಿಚಾರ. ಓಕೆ ಸರ್, ತುಂಬ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ಅನಿವಾರ್ಯ. ನಮಸ್ಕಾರ. ಪರಿಚಯ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಡ್ರಿ. ಮೊದಲನೇದಾಗಿ ನಮ್ಮ ಹೆಸರು ದೇವರಾಜು, ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು. ಕೆಲಸ ಮಾಡೋಂಥವ್ರಿ ನಮ್ಗೆ ಆಯ್ತು ತಂದಾರ. ನಾವು ಎಲ್ಲ ತಿಳ್ದಾಟ ಮಾಡೀವಿ. ನಷ್ಟ ಮಾಡೋದು ರೀ, ಮಾಡಿಸ್ಬೇಕು. ಓಕೆ ರೀ, ಏನೆಲ್ಲ ಮಾಡಿದ್ರಿ ಅಭಿವೃದ್ಧಿ ಕಾರ್ಯಗಳಂತಂದ್ರೆ? ಮಾಡೀವಿ, ರೋಡ್ ಮಾಡೀವಿ, ಬೋರ್ಲ ಮಾಡ್ಯಾರ, ಸಿ ರೋಡ್ ಮಾಡ್ಯಾರ. ಇನ್ನೂ ನಾವ್ರಿ ನಾನು ಮಾಡೋದು. ಓಕೆ, ಏನಂದ್ರೆ ಅಭಿವೃದ್ಧಿ ಕಾರ್ಯಗಳು ಕೂಡ ಆಗ್ತಾ ಇದೆ, ಇನ್ನು ಕೂಡ ಸಮಸ್ಯೆಗಳು ಕೂಡ ಇರಬಹುದು. ಇವೆಲ್ಲದಕ್ಕೂ ಕೂಡ ಇವತ್ತು ಅಧ್ಯಕ್ಷರು ಯಾವ ರೀತಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ತಾವು ಸದಸ್ಯರಾಗಿ ಯಾವ ರೀತಿ ಕರ್ತವ್ಯ ನಿಭಾಯಿಸ್ತಾ ಇದ್ರಿ? ನಾನು ಯಜಮಾನ್ ಕೊಟ್ಟಿವ್ರಿ, ಸದಸ್ಯನಾಗಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ರಿ. ಅಧ್ಯಕ್ಷರು ರಾಜು ಹಾಲು ಅಂತಾರ ರೀ, ಪಿ ಡಿ ಒ ಅಂದರೆ ವಿದ್ಯಾವತಿ ಮೇಡಮ್ ಅಂತಾರ ರೀ, ಉಪಾಧ್ಯಕ್ಷ ದೇವಕ್ಕಿ ಪೂಜಾರಿ. ಕೆಲಸಗಳು ಜನ ಏನಂತಾರೆ, ಅದು ಚರಂಡಿ ಅಲ್ಲಿ ಬೋರ್ವೆಲ್ಗಳು ನೀರಿಂದ ಭಾಳ ಸಮಸ್ಯೆ ಐತ್ರಿ ನಮ್ಮ ವಾರ್ಡಿಗೆ. 3 ನಂಬರ್ ವಾರ್ಡ್ ಅಂತ, ಅದ್ರಾಗ ಒಂದು 6 ಬೋರ್ವೆಲ್ ಹಾಕಿವ್ರಿ ನಾವು. ಅದು ಹಾಕೋದ ಕಾರಣ ಏನಂದರೆ ರಾಜು ಹಾಲು ಅಧ್ಯಕ್ಷರು, ಪೂಜಾರ್ತಿ ದೇವಕ್ಕಿ ಉಪಾಧ್ಯಕ್ಷರು, ವಿದ್ಯಾವಂತಿ ಮೇಡಮ್ ಅವ್ರಿ, ಇಲ್ಲಾಂದ್ರೆ ಕೆಲಸ ಆಗ್ತಿದ್ದಿಲ್ರಿ. ಇದಕ್ಕೆ ಮೊದಲು 2.5 ವರ್ಷ ನಾವು ಮಾಡೀವ್ರಿ. ಆ ಏರಿಯಾದಾಗ 2.5 ವರ್ಷ ನಾವು ಕೆಲಸನೇ ಮಾಡಿದ್ರಿ. ಈ ಕಡೆ ಏನು ರಾಜು ಹಾಲು ಅವರು ಚೇರ್ಮನ್ ಆಗ್ಯಾರ, ಅವತ್ತಿನಿಂದ ಇವತ್ತು ಅಂತಂದ್ರೆ ಕೆಲಸ CC ರಸ್ತೆ ಮಾಡೀವ್ರಿ, ರೋಡ್ ಮಾಡೀವಿ, ಚರಂಡಿ ಮಾಡೀವ್ರಿ, ಕಚ್ಚಾ ರಸ್ತೆ ಹಾಕಿವ್ರಿ. ಜನ ಏನು ಬೇಡಿಕೆ ಇಟ್ಟಾರ ಅದು ಮಾಡೀವ್ರಿ. ಇನ್ನು ನಿಮ್ಮ ಗ್ರಾಮಕ್ಕೆ ಸಮಸ್ಯೆಗಳು ಬಂದಾಗ ಯಾವ ರೀತಿ ಒಗ್ಗಟ್ಟಾಗಿ ನಿಂತು ಆ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥ ಕೆಲಸಗಳನ್ನ ತಾವು ಮಾಡ್ತಾರೆ? ಗ್ರಾಮಕ್ಕಂತಂದ್ರೆ ಹೊಸ ಮೆಂಬರ್ ಒಗ್ಗಟ್ಟಿಯಾಗಿ ಚೇರ್ಮನ್ ಪಿ ಡಿ ಒ ಬಳಿ ಹೋಗಿ ಹತ್ತಿರ ಒಗ್ಗಟ್ಟಿಯಾಗಿ ಯಾವ್ದು ಕೆಲಸ ಇದ್ದರೆ ತಾಳ್ಮೆನಿಂದ ಕೆಲಸ ಮಾಡ್ತೀವಿ.
ಸೊ ಇವತ್ತು ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಟ್ಯಾಕ್ಸ್ ವಿಚಾರದಲ್ಲಿ ಬಂದ್ರೆ ಯಾವ ರೀತಿ ಒಗ್ಗಟ್ಟಾಗಿ ತಾವು ಹೋರಾಟಗಳನ್ನ ಮಾಡ್ತಾ ಇದ್ರಿ? ಎಲ್ಲರೂ ಒಗ್ಗಟ್ಟೆ 16 ಮೆಂಬರ್ಸ್ ಅವರೇ ಒಗ್ಗಟ್ಟಾಗಿ ಪಿ ಡಿ ಒ ಚೇರ್ಮನ್ ಉಪ ಚೇರ್ಮನ್ ಒಗ್ಗಟ್ಟಾಗಿ ಟ್ಯಾಕ್ಸ್ ಸುಲಿದಾಗ ಇದು ಮಾಡ್ತೀವಿ, Okay, ಹೆಲ್ಪ್ ಮಾಡ್ತೀವಿ. ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ? ಕೊನೆಯದಾಗಿ ಏನು ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀರಾ ಸದಸ್ಯನಾಗಿ ಅಂದ್ರೆ ಊರಿಗೆ ಅನ್ನೋದಾರಿ ಡೆವಲಪ್ಮೆಂಟ್ ಮಾಡೀವಿ, ಚಲೋ ಕೆಲಸ ಮಾಡಿ ತೋರಿಸಿವಿ. ಇನ್ನ ಅವರಿ ಇನ್ನ ನೀರಿನ ಕೊರತೆ ಅದಾರಿ, ಇದು ಮಳೆ ಹೆಚ್ಚಿಗಾಗಿ ಕೆಲಸಗಳು ಕಚ್ಚಾ ರಸ್ತೆ ಭಾಳ ಅವರಿ, ಅದು ಬಿಟ್ಟು ಅನಾವರಿ ಸಿ ರಸ್ತೆ ಮಾಡ್ಬೇಕಂತ ಒಂದು ಇಚ್ಛೆ ಅದಾರಿ. ಓಕೆ ಸರ್, ಥ್ಯಾಂಕ್ಸ್.